ಬೆಳಗಾವಿಯಲ್ಲಿ ಭಾರೀ ಮಳೆ, ಹೆಸ್ಕಾಂ ಕಚೇರಿಗೆ ಜಲ ದಿಗ್ಬಂಧನ. ಗಾಂಧಿನಗರದಲ್ಲಿರುವಂತಹ ಹೆಸ್ಕಾಂ ಗ್ರಾಮೀಣ ಉಪವಿಭಾಗ ಕಚೇರಿ ರಾಷ್ಟ್ರೀಯ ಹೆದ್ದಾರಿ ಚರಂಡಿ ವ್ಯವಸ್ಥೆ ಸರಿ ಇಲ್ಲದ ಹಿನ್ನೆಲೆ ಬೆಳಗಾವಿಯಲ್ಲಿ ಭಾರೀ ಮಳೆ, ಹೆಸ್ಕಾಂ ಕಚೇರಿಗೆ ಜಲ ದಿಗ್ಬಂಧನ. ಗಾಂಧಿನಗರದಲ್ಲಿರುವ ಹೆಸ್ಕಾಂ ಗ್ರಾಮೀಣ ಉಪವಿಭಾಗ ಕಚೇರಿ ರಾಷ್ಟ್ರೀಯ ಹೆದ್ದಾರಿ ಚರಂಡಿ ವ್ಯವಸ್ಥೆ ಸರಿ ಇಲ್ಲದ ಹಿನ್ನೆಲೆ ಹೆಸ್ಕಾಂ ಕಚೇರಿ ಆವರಣದ ತುಂಬೆಲ್ಲ ಮಳೆ ನೀರು ಸಂಗ್ರಹ ಆಗಿದೆ. ನೀರು ಹೊರಹಾಕೋದಕ್ಕೆ ಹೆಸ್ಕಾಂ ಕಚೇರಿ ಸಿಬ್ಬಂದಿ ಪರದಾಟ. ಪಂಪ್ ಸೆಟ್ ಮೂಲಕ ನೀರು ಹೊರಹಾಕುತ್ತಿರುವ ಸಿಬ್ಬಂದಿ. ಹೆಸ್ಕಾಂ ಕಚೇರಿಗೆ ಜಲ ದಿಗ್ಬಂಧನ. ಸರ್ಕಾರಿ ಕಟ್ಟಡಕ್ಕೂ ಕೂಡ ಟೈಲರ್ ಹೆಂಡತಿಗೆ ಬಟ್ಟೆ ಇಲ್ದಂಗೆ ಇರೋ ಉದಾಹರಣೆಯನ್ನು ಕೊಡ್ಬೋದು. ಇದಕ್ಕೆ ಯಾವ ಸರ್ಕಾರಕ್ಕೆ ಅತ್ಯಂತ ಜವಾಬ್ದಾರಿ ಇದೆಯೋ ಆ ಸರ್ಕಾರದ ಭಾಗವಾಗಿರ್ತಕ್ಕಂತಹ ಹೆಸ್ಕಾಂ ಕಚೇರಿ, ಆ ಕಚೇರಿಯ ಒಳಗೆ ನೀರು ನುಗ್ಗಿದೆ. ಅದರ ಅರ್ಥ ಏನು? ಚರಂಡಿ ವ್ಯವಸ್ಥೆ ಇಲ್ಲ, ಮೂಲಭೂತ ವ್ಯವಸ್ಥೆ ಅಲ್ಲಿ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಮಳೆ ನೀರು ಬರ್ತಾ ಇದೆ. ಸಿಬ್ಬಂದಿಗಳು ಪರದಾಡ್ತಿದ್ದಾರೆ. ಒಳಗಿಂದ ಹೊರಗೆ ಬರೋದಕ್ಕೂ ಹೊರಗಿನಿಂದ ಒಳಗೆ ಹೋಗೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಮಂಡಿ ಎತ್ತರಕ್ಕೆ ಬಂದು ನಿಂತಿದೆ ನೀರು. ಮಂಡಿ ಎತ್ತರಕ್ಕೆ ಹೆಸ್ಕಾಂ ಕಚೇರಿಯ ಜಲ ದಿಗ್ಬಂಧನದ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಸಿಬ್ಬಂದಿಗಳು ಪರದಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿರ್ತಕ್ಕಂತಹ ಕಚೇರಿ ಇದು, ಗಾಂಧಿನಗರದ ಭಾಗದಲ್ಲಿ. ಸೊ ಆ ಕಚೇರಿಯ ಸಿಬ್ಬಂದಿಗಳಿಗೂ ಕೂಡ ಒಂದು ತರಹದ ಸಮಸ್ಯೆ ಇದೆ. ಕೆಲಸ ನಿರ್ವಹಿಸೋದಕ್ಕೆ ಸಾಧ್ಯ ಆಗದ ಪರಿಸ್ಥಿತಿ ಹೆಸ್ಕಾಂ ಕಚೇರಿಯಲ್ಲಿ. ರಸ್ತೆಯಲ್ಲಿ ಏನು ನೀರಿರುತ್ತೋ ಅದೆಲ್ಲವೂ ಕೂಡ ಒಳಗೆ ನುಗ್ಗಿದೆ.